ರಾಜಯೋಗ ಅಂತಾರಲ್ಲ, ಅದು ಕುಂಡಲಿಲಂತೂ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಅಂದರೆ ಜಾತಕ ನೋಡುವಾಗ ನಾವು ಕುಂಡಲಿ ಹಾಕಿದಾಗ ರಾಜಯೋಗಗಳು, ವಿಪರೀತ ರಾಜಯೋಗ ಇರ್ಬೋದು, ಗಜಕೇಸರಿ ಯೋಗ ಇರ್ಬೋದು, ಈ ಥರದಲ್ಲಿ ನಾವು ಯೋಗಗಳ ಬಗ್ಗೆ ಮಾತಾಡ್ತೀವಿ. ಹಾಗೇನೇ ಮೇಡಮ್, ಕೈಯಲ್ಲೂ ಕೂಡ ರೇಖೆಗಳಲ್ಲಿ ನಮ್ಗೆ ರಾಜಯೋಗ ಇದೆಯಾ ಅಂತ ಗೊತ್ತಾಗುತ್ತಾ ಅಂತ ಕೇಳ್ತಾಯಿದ್ರಿ. ಖಂಡಿತ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಲ್ಲ? ಸೊ ಇದರಲ್ಲಿ ನಾನು ನಿಮಗೆ ಒಂದೆರಡು ಒಟ್ಟು 10 ರಾಜಯೋಗಗಳು ಇದರಲ್ಲಿ ನಾವು ತೋರಿಸ್ಬೋದು. ನಿಮಗೆ ಇರಲಿ ಅಂತ ನಾನೀಗ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ, ಮೊದಲು ನಾವು ನೋಡ್ತಾ ಇರೋದು ರಾಜಯೋಗದಲ್ಲಿ ಜೀವನ ರೇಖೆ. ಇದು ಜೀವನ ರೇಖೆ ಗೊತ್ತಲ್ವಾ ನಿಮಗೆ? ಎಲ್ರಿಗೂ ಗೊತ್ತು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಜೀವನ ರೇಖೆ ಮೇಲೆ ಏನಾದರೂ ಈ ರೀತಿಯಾಗಿ ಮೇಲ್ಗಡೆ ಅಪ್ಪರ್ ಡೈರೆಕ್ಷನಲ್ಲಿ ಈ ಥರ ಏನಾದರೂ ಲೈನ್ಗಳು ಬಂದಿದೆಯಾ ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ, ಚಿಕ್ಕದಾಗಿ ಬಂದಿರುತ್ತೆ. ಆ ಥರ ಇದ್ದರೆ ಒಂದು ರಾಜಯೋಗ ಅಂತ ಹೇಳ್ತೀವಿ. ಇದು ಒಂದು ರಾಜಯೋಗ. ನೆಕ್ಸ್ಟು ಇನ್ನೊಂದು ರಾಜಯೋಗ ಯಾವುದಪ್ಪ ಅಂದರೆ, ಮೈಂಡ್ ಲೈನು ಈ ರೀತಿಯಾಗಿ ಡಿವೈಡ್ ಆಗಿದ್ದರೆ, 1 2 3 ರೇಖೆಯಲ್ಲಿ ಏನಾದರೂ ಡಿವೈಡ್ ಆಗಿದ್ದರೆ ಇದು ಒಂದು ರಾಜಯೋಗ ಅಂತ ಹೇಳ್ತೀವಿ. ಸೊ ಹಾಗೆಯೇ ಹಾರ್ಟ್ ಲೈನು ಕೂಡ ಈ ರೀತಿಯಾಗಿ ಬಂದು ಇಲ್ಲಿ ಕೆಳಗಡೆ ಈ ರೀತಿ ಇಲ್ಲೂ ಕೂಡ ಒಂದು ಪುಕ್ಕ ಥರ ಈ ಥರ ಬಂದಿರುತ್ತೆ. ಈ ಥರ ಬಂದರೂ ಕೂಡ ರಾಜಯೋಗ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲೊಂದು ಸನ್ ಲೈನ್ ಈ ರೀತಿ ಏನಾದರೂ ಬಂದಿತ್ತು ಅಂದರೆ, ಸ್ಟ್ರಾಂಗ್ ಆಗಿತ್ತು ಅಂದರೆ ಅದು ಒಂದು ರಾಜಯೋಗ ಅಂತ ಹೇಳ್ತೀವಿ. ಇನ್ನೊಂದು ರಾಜಯೋಗ ತೋರು ಬೆರಳ ಕೆಳಗಡೆ ಬಾಕ್ಸ್ ಬರೋದು. ಈ ರೀತಿ ರಾಜಯೋಗಗಳನ್ನು ನಾವು ಹೇಳ್ತಾ ಹೋಗ್ತೀವಿ.